ಊರ್ಮಿಳೆ ಮತ್ತು ಲಕ್ಷ್ಮಣನಂತಹ ಅಪ್ರತಿಮವಾದಂತಹ ಪ್ರೇಮಕ್ಕೆ ಸೀತಾರಾಮರ ಪ್ರೇಮವೂ ಕೂಡ ಸಾಟಿ ಅಲ್ಲ. ಅಂತಹ ಲಕ್ಷ್ಮಣ ಮತ್ತು ಊರ್ಮಿಳೆಯನ್ನ ಕಂಡಂತಹ ರಾಷ್ಟ್ರ ನನ್ನದು. ಎಂತಹ ಅದ್ಭುತವಾದಂತಹ ಪ್ರೀತಿ ಅಂತ ಹೇಳಬೇಕಾಗಿದ್ರೆ, ರಾಮ ಏನೋ ಕಾಡಿಗೆ ಹೋಗ್ತಾನೆ, ಕೈಕೇಯಿ ಹೇಳ್ತಾಳೆ ಅಂತ. ರಾಮನ ಜೊತೆಯಲ್ಲಿ ಸಖಾ ಸಪ್ತಪದಿ ಭವ ಅಂತ ಹೇಳಿಕೊಂಡು 7 ಹೆಜ್ಜೆಯನ್ನ ಮೆಟ್ಟಿ 3 ಗಂಟನ್ನ ಹಾಕಿದ್ದಕ್ಕಾಗಿ ನೀನಿದ್ದಲ್ಲೇ ನನ್ನ ಅಯೋಧ್ಯೆ ಅಂತ ಹೇಳಿಕೊಂಡು ಸೀತೆಯು ಹೊರಡ್ತಾಳೆ. ಇವರಿಬ್ಬರ ಜೊತೆಯಲ್ಲಿ ಲಕ್ಷ್ಮಣ ಹೋಗಬೇಕಾದದ್ದಿರಲಿಲ್ಲ. ಲಕ್ಷ್ಮಣ ತಾನೂ ಕೂಡ ಸಿದ್ಧ ಅಂತ ಹೇಳಿಕೊಂಡು ಕಾಡಿಗೆ ಹೊರಡಬೇಕಾಗಿದ್ರೆ, ಊರ್ಮಿಳೆ ಹತ್ರ ಬರಬೇಕಾಗಿದ್ರೆ ಲಕ್ಷ್ಮಣ ಮದುವೆಯಾದದ್ದಷ್ಟೇ. 1-2 ದಿವಸ ಬೆಂಗಳೂರಿಗೆ ಹೋಗಿ ಬಂದ ಹಾಗಲ್ಲ. 14 ವರ್ಷ ಊರ್ಮಿಳೆ ಅಯೋಧ್ಯೆಯಲ್ಲಿರ್ತಾಳೆ. ಲಕ್ಷ್ಮಣನಿಗೆ ಅಡ್ರೆಸ್ಸೇ ಇರೋದಿಲ್ಲ. 14 ವರ್ಷ ಎಲ್ಲಿರ್ತಾನೆ, ಏನ್ ಮಾಡ್ಬೇಕು ಯಾವುದು ಕೂಡ ಗೊತ್ತಿಲ್ಲ. 14 ವರ್ಷಗಳ ಕಾಲ ನಾನು ಕೂಡ ರಾಮನ್ ಜೊತೆಯಲ್ಲಿ ಕಾಡಿಗೆ ಹೋಗ್ತೇನೆ ಅಂತ ಹೇಳಬೇಕಾಗಿದ್ರೆ ಊರ್ಮಿಳೆ ಒಂದು ಮಾತು ಹೇಳಬಹುದಾಗಿತ್ತು, ನಿನ್ ಜೊತೆ ಸಂಸಾರ ಮಾಡ್ಲಿಕ್ಕೆ ಅನ್ನುವಂತಹ ಮಾತನ್ನ ಹೇಳಬಹುದಾಗಿತ್ತು. ಆದ್ರೆ ಆಕೆ ಒಂದೂ ಮಾತನ್ನ ಹೇಳದೆ ಎಲ್ಲ ದುಃಖವನ್ನ ಮನಸ್ಸಿನ ಒಳಗಡೆ ಇಟ್ಟುಕೊಂಡು ಅತ್ಯಂತ ಪ್ರೀತಿಪೂರ್ವಕವಾಗಿ ರಾಮ ಮತ್ತು ಸೀತೆಯ ಜೊತೆಗೆ ಲಕ್ಷ್ಮಣನನ್ನ ಕಳಿಸ್ಕೊಡ್ತಾಳೆ. 14 ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿ ಲಕ್ಷ್ಮಣ ಬಂದಾಗ ಭಾವನ ಹತ್ತಿರ, ರಾಮನ ಹತ್ತಿರ ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿಕೊಂಡು ಸೋಡಾ ಚೀಟಿಯನ್ನ ಕೊಡ್ಲಿಲ್ಲ. ಬದಲಾಗಿ ಬಂದಂತಹ ಲಕ್ಷ್ಮಣನನ್ನ ತನ್ನ ಪತಿ ಅಂತ ಹೇಳಿ ಸ್ವೀಕರಿಸ್ತಾಳಲ್ಲ,